ಮಮ್ಮಿ ವೆರಿ ಗುಡ್ ಮಾರ್ನಿಂಗ್. ಓ ವ್ಲಾಗಾ? ನಾನಲ್ಲಪ್ಪ, ನೀನು ಮಾಡೋದು. ನಾನಲ್ಲಿ ಮಾಡ್ತೀನಿ. ಏನು ಮಾಡ್ತಿದ್ಯಾ ಇವತ್ತು ನಿಮ್ಮ ಕಿಚನಲ್ಲಿ? ಫಸ್ಟ್ ಒಂದು ನಿಮಿಷ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ಬಿಡ್ತೀನಿ. ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಇವತ್ತು ಸ್ಪೆಷಲ್ ಏನಾದ್ರು ಮಾಡಬೇಕು. ಆ್ಯಕ್ಚುಲಿ ಏನು ತಿಂಡಿ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ತಿಂಡಿ ನಿಮಗೆಲ್ಲ ಸ್ಪೆಷಲಾಗಿ ತೋರಿಸ್ತೀನಿ ಏನಂತೇಳಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೀ ಕುಡಿದು ಬಿಡ್ತೀನಿ. ಟೀ ಏನು ಮಾಡ್ತಿದ್ದೀನಿ ಅಂತ ನೋಡೋದು ಬನ್ನಿ. ಟೀಗೆ ನಾನು ಟೀ ಪೌಡರ್ ಹಾಕ್ಕೊಳ್ತೀನಿ ಫಸ್ಟು. ಆಮೇಲೆ ನೀನು ಯಾವ ಟೀ ಮಾಡ್ತಿದ್ಯಾ? ನಾನು ಮಸಾಲ ಟೀ. ನಾನು ಡೈಲಿ ಇದೆ ಕುಡಿಯೋದಪ್ಪ. ಶುಂಠಿ ಹಾಕ್ಕೊಳ್ತೀನಿ ಸ್ವಲ್ಪ. ಕೆಲವೊಬ್ರು ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರೆ. ಯಾರು ಹೇಳೋದು? ಒಳ್ಳೇದು. ಈಗ ಚಳಿಗೆ ಶುಂಠಿ, ತುಳಸಿ, ಪುದೀನ ಎಲ್ಲ ಹಾಕಿ ಕುಡಿಬೇಕು. ಕೆಲವೊಬ್ರಿಗೆ ಗ್ಯಾಸ್ಟ್ರೈಟಿಸ್ ಬರುತ್ತೆ, ಅದಕ್ಕೆ. ಗ್ಯಾಸ್ಟ್ರಿಕ್ ಇದ್ದವರಿಗೆ ಇದು ಫುಡ್ಡಲ್ಲಿ ಲಿಮಿಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೋಣ. ಅಜ್ಜಿಗೆ ಟೀ ಕುಡಿದು ಹೋದರೆ ಫ್ರೆಶ್ನೆಸ್ ಇರೋದಿಲ್ಲ. ಇದು ತುಳಸಿ. ಆಮೇಲೆ ಪುದೀನ ಸ್ವಲ್ಪ ಹಾಕೋಣ. ಇದು ಕುದಿಯೋ ಟೈಮಿಗೆ ನಾವು ಹಾಲು ಹಾಕಬೇಕು. ಹಾಗೇನೂ ಕುಡಿಬೋದು. ಹಾಲು ಹಾಕ್ದಲ್ಲೇ ಕುಡಿಯೋವರೆಗೂ ಇಷ್ಟ ಆಗುತ್ತೆ. ಬ್ಲ್ಯಾಕ್ ಟೀ ಸ್ಟ್ರಾಂಗ್ ಮಾಡ್ಕೊಬರ್ತದೆ. ತುಂಬ ಟೀ ಪೌಡರ್ ಹಾಕಿದ್ರೆ ಕುಡಿಯೋಕ್ಕಾಗಲ್ಲ. ಮಸಾಲವಾಗಿ ಖಾರವಾಗಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಸೊ ಫೈನಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಆದರು? ಎಷ್ಟಾಗಿರೋ ನೋಡಬೇಕು. ಸಬ್ಸ್ಕ್ರೈಬ್ ಆಗ್ತಾನೇ ಇಲ್ಲ. ಆಗಬೇಕು. ಹೇಳು ಸ್ವಲ್ಪ ನಿಮ್ಮ ವ್ಯೂವರ್ಸ್ಗೆ. ಹೇಳ್ತೀನಿ. ಸ್ವಲ್ಪ ಶುಗರ್ ಹಾಕ್ತೆ ಈಗ, ಒಂದು ಸ್ಪೂನು ಶುಗರ್. ಅವ್ರವ್ರ ಟೇಸ್ಟಿಗೆ. ಜಾಸ್ತಿ ಸಿಹಿ ಕುಡಿದೇ ಇರೋರಿಗೆ ಕಮ್ಮಿ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಸಿಹಿ ಇಲ್ಲ ಅಂದರೆ ಕುಡಿಯೋಕ್ಕಾಗಲ್ಲ. ಕೈ ಅನಿಸುತ್ತೆ. ಕೊನೆಗೊಂದು ಪುದೀನ ಇಟ್ಕೊಂಡಿದ್ದೀನಿ. ಫಸ್ಟಿಗೊಂದು 2 ಹಾಕಿದ್ದೆ. ಫ್ಲೇವರ್ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಪುದೀನದ್ದು ಫ್ಲೇವರ್. ಸೊ ಇದಕ್ಕೆ ಕುದಿಸ್ತೀಯಾ? ಕುದಿಸಿ ಚೆನ್ನಾಗಿ ಕಲರ್ ಬರಬೇಕದು. ಇದು ಹಾಲು ಥರನೇ ಇರುತ್ತೆ ನೋಡಿ ಕಲರ್. ಓಕೆ. ನನಗೆ ಆ ಮಸಾಲ ಪೌಡರ್ ಅಂತೆಲ್ಲ ಬರುತ್ತೆ. ನನಗೇನು ಅಷ್ಟೊಂದೇನು ಖುಷಿ ಅನಿಸಲಿ. ನ್ಯಾಚುರಲ್ಲಾಗಿ ಹಿಂಗೆ ಮಾಡ್ಕೋಬೇಕು. ಇದೆ ಚೆಂದ. ಅಮ್ಮ, ಟೀ ಪ್ರಿಪೇರ್ ಆಯಿತಾ? ಟೀ ಆಯಿತು. ಅಜ್ಜಿಗೂ ಕೊಟ್ಟು ಬಂದಲ್ಲ. ಹೌದಾ? ಟೀ ಮತ್ತು ನನಗೆ ಓಟ್ಸ್ ಬಿಸ್ಕೆಟ್ ಒಂದು ಇರಬೇಕು ಯಾವಾಗಲೂ. ನಂಗೆ ಅವಾಗಲೇ ಈ ಥರ ಟೀ ಕುಡಿದಿದ್ದು ಸಮಾಧಾನ. ಸ್ವಲ್ಪ ಹೊಟ್ಟೆ ಹಸ್ಕೊಂಡಿರ್ತೀವಲ್ಲ ರಾತ್ರಿಯಿಂದ, ಈ ಥರ 1 ಲೋಟ ನೀರಂತೂ ಕುಡಿತೀನಿ, ಬಿಸಿನೀರು. ಅದನ್ನು ಮಿಸ್ ಮಾಡಲ್ಲ. 1 ಲೋಟ, ದೊಡ್ಡ ಲೋಟದಲ್ಲಾದರೂ ನೀರು ಕುಡಿಲೇಬೇಕು, ಬಿಸಿನೀರು. ಯಾರಾದರೂ ಅಷ್ಟೇ. ನೀನು ಕೂಡ. ಓಕೆ. ಮತ್ತು ಇವತ್ತು ಏನು ಸ್ಪೆಷಲ್ ಅಂತ ಕೇಳಿದೆ ಅಲ್ವಾ? ಆ್ಯಕ್ಚುಲಿ ಅಜ್ಜಿ ಏನೋ ಹೇಳಿದ್ದಾರೆ, ರೆಡಿ ಮಾಡೋಣ ಅಂತ ಹೇಳಿದ್ದಾರೆ. ಅದನ್ನೇ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಸ್ಪೆಷಲ್ ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಇವತ್ತು ನಾನು ಟೀ ಕುಡಿತೆ. ಆ್ಯಕ್ಚುಲಿ ಸಂಡೇ ಅಂತೂ ರಂಗೋಲಿ ಮಿಸ್ ಮಾಡಲ್ಲ. ಬಾ, ಇದನ್ನ ನಾನು ಈಗ ನೋಡೋದು. ನಂಗೆ ಇದರಲ್ಲಿ ಏನೋ ಒಂಥರ ಸಂಡೇ ಹೊತ್ತು ಈ ಸಾಂಗ್ ಚಂದ ಒಳ್ಳೊಳ್ಳೆ ಹಿಂದಿ ಸಾಂಗ್ಸ್ಗಳೆಲ್ಲ ಹಾಕಿರ್ತಾರೆ. ಓಲ್ಡ್ ಸಾಂಗ್ಸ್ ಎಲ್ಲ. ಓಕೆ, ಟೀ ಕುಡಿದ್ಬಿಟ್ಟು ಇವತ್ತಿಂದು ತಿಂಡಿ ಏನು ಸ್ಪೆಷಲ್ ಅಂತ ಆಮೇಲೆ ತೋರಿಸ್ತೇನೆ. ಬಾಯ್. ಹೊಟ್ಟೆ ಹಸಿತಿದೆ, ಬೇಗ ಮಾಡಿಕೊಡು. ಏನು ಮಾಡ್ತಿದ್ಯಾ ಅಷ್ಟಕ್ಕೂ? ಆ್ಯಕ್ಚುಲಿ ಇವತ್ತೇನು ಸ್ಪೆಷಲ್ ಗೊತ್ತಾ? ನೀನು ಸಂಡೇ ಏನಾದ್ರು ಬೇಕು ಅಂತೀಯಲ್ಲ, ಟೊಮೊಟೊ ಬೇಯಿಸಿಟ್ಕೊಂಡಿದ್ದೀನಿ. ಟೊಮೊಟೊ ಗೊಜ್ಜು ಮಾಡ್ತೀನಿ. ಏನಕ್ಕೆ ಅಂದರೆ ಇಲ್ಲಿ ನೋಡು. ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಇದು ಕ್ಯಾರೆಟ್ ಪಲ್ಪ್ ಮತ್ತು ಇದು ಪಾಲಕ್ಕಿಂದು, ಇದು ಬೀಟ್ರೂಟ್. ಓಕೆ. 3 ಕಲರ್ ಚಪಾತಿ. ಅದು ಹೆಂಗೆ ಮಾಡಿಬಿಡ್ತೀಯಾ? ನೋಡಿ ಈಗ ಮಾಡ್ತೀನಿ. ಇದಕ್ಕೆ ಸ್ವಲ್ಪ
ಗೋಧಿ ಹಿಟ್ಟು ಚೂರು ಉಪ್ಪು ಹಾಕ್ಕೊಂಬಿಟ್ಟು ಫಸ್ಟು ಕ್ಯಾರೆಟ್ ಪಲ್ಪ್ ಹಾಕ್ಕೊಳ್ಳೋಣ. ಈಗಿದಾಯಿತು. ಸೊ ನೆಕ್ಸ್ಟು ಪಾಲಕ್. ಕಲರ್ ಆ್ಯಡ್ ಮಾಡೋದೇ ಬೇಡ. ಈ ಪಾಲಕ್ ಒಂಥರ ಗ್ರೀನ್ ಸಖತ್ತಾಗಿದೆ. ಇದನ್ನು ಮಾಡ್ಕೊಳ್ಳೋಣ. ಇದೆಲ್ಲ ತುರಿದು ರುಬ್ಬಿಟ್ಕೊಂಡಿದ್ದು ಅಷ್ಟಿಗೆನ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಎಂಥ ಕಲರ್ ನೋಡಿ, ಮೆಜೆಂತಾ ಪಿಂಕ್ ಅಂತಾರಲ್ಲ ಆ ಥರ ಇದೆ. ಸೊ ಇದಿಷ್ಟು ಆಯಿತು. ಇಷ್ಟನ್ನು ಒಟ್ಟಿಗೆ ಜಾಯಿನ್ ಮಾಡ್ಕೊಳ್ಳೋದು ಹೇಗೆ, ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಇದೆಷ್ಟು. ಓಕೆ, ಇಷ್ಟೊತ್ತಿಗೆ ಇದಕ್ಕೇನು ಬೇಕು ನೆಂಚಕ್ಕೆ ಪಲ್ಯ ಮಾಡ್ಕೊಳ್ಳೋಣ. ನೆಂಚಕ್ಕೆ ಏನು ಮಾಡೋದು ಅಂಥೇಳಿ ತುಂಬ ಟೊಮೊಟೊ ಹಣ್ಣುಗಳಿತ್ತು, ಅದನ್ನು ಬೇಯಿಸಿಟ್ಕೊಂಡಿದ್ದೆ. ಸೊ ಇದನ್ನು ಸೋಸ್ಕೊಂಬಿಡೋಣ. ಒಂದು ಬೇಯಿಸಿಟ್ಕೊಂಡು ಇದ್ರದ್ದು ಗೊಜ್ಜು ಮಾಡೋದು ಆ್ಯಕ್ಚುಲಿ. ಯಾಕೆಂದರೆ ಸಿಪ್ಪೆಗಳು ಸಿಕ್ಕಾಬಟ್ಟೆ ಇರುತ್ತೆ, ಅದು ಗಂಟ್ಲಿ ಸಿಗಾಕೊಳ್ಳುತ್ತೆ ಅಂತ ಬೈತಾರೆ. ಸೊ ಬೇಯಿಸಿದ್ರೆ ಹಿಂಗೆ ಪೀಲ್ ಮಾಡಿಬಿಡ್ಬೋದು ಬೇಗ. ಮಾಡ್ಕೊಂಬಿಡೋಣ. ಫಸ್ಟು ಆಯಿಲ್ ಹಾಕಿ ಸ್ಪೂನ್ಸು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಇದನ್ನು ಈರುಳ್ಳಿಗಿಂತ ಫಸ್ಟ್ ಸ್ವಲ್ಪ ಸಾಸಿವೆ ಎಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಜಜ್ಜಿಟ್ಕೊಂಡಿರೋವಂಥದ್ದು ಬೆಳ್ಳುಳ್ಳಿ ಮತ್ತು ಶುಂಠಿ. ಫ್ಲೇವರ್ ಬಂದ ಮೇಲೆ ಸ್ವಲ್ಪ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೇನೆ. ಸೊ
ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊ ಹಣ್ಣು ಇದ್ರ ಜೊತೆಗೆ ಫ್ರೈ ಮಾಡ್ತೀವಿ. ಒಂದು 2 ನಿಮಿಷ ಮುಚ್ಚೋಣ, ಅದು ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೊಂಡ್ಬಿಡ್ಲಿ. ಹೊಂದ್ಕೊಂಡಿದೆ ಅದಕ್ಕೆ. ಇವಾಗ ಸ್ವಲ್ಪ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡಿಬಿಡ್ತೀನಿ ಅಂತ ಬೈತಾರಂತೆ, ಸ್ವಲ್ಪ ಫಸ್ಟಿಗೆ ಹಾಕ್ಬಿಡ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಇದನ್ನು ಹಾಕಿ ಸೊ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ನೋಡ್ಕೊಂಡು ಖಾರನ ನಿಮ್ಮ ರುಚಿಗೆ ತಕ್ಕಂಗೆ. ಸ್ವಲ್ಪ ಜೀರಿಗೆ ಪುಡಿ ನಾವೆಲ್ಲ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಫ್ರೆಂಡ್ಸ್, ಖಾರದ ಪುಡಿನ ಮತ್ತು ಜೀರಿಗೆ ಪುಡಿನ, ಆಮೇಲೆ ಧನಿಯಾ ಪುಡಿ. ಒಂದೊಂದು ಸ್ಪೂನ್ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಇಷ್ಟು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಬಿಡಿ. ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ಮ್ಯಾಶರ್ ಇರುತ್ತೆ ನೋಡಿ, ಸ್ಮ್ಯಾಶರ್ ಇದನ್ನು ಸ್ವಲ್ಪ ಹಿಂಗೆ ಮಾಡ್ಕೊಳ್ಳಿ. ಸ್ವಲ್ಪ ಚಕ್ಕೆ ಲವಂಗದ ಪುಡಿನ ಒಂಚೂರು ಹಾಕಿದ್ನೋ ಇಲ್ವೋ ಅನ್ನೋದು ಹಾಕೋದು. ತುಂಬ ಮಸಾಲೆ ಚೆನ್ನಾಗಿ ಅನಿಸಲ್ಲ. ಕೊನೆಗೆ ನನ್ನ ಫೇವ್ರೆಟ್ ಮೇಥಿ ಪೌಡರ್. ಎಲ್ಲ ಪಲ್ಯಕ್ಕೂ ನಮಗೆ ಸಾಮಾನ್ಯ ಈ ಥರ ಪನ್ನೀರು ಈ ಥರದಕ್ಕೆಲ್ಲ ಯೂಸ್ ಮಾಡ್ತೀನಿ. ಏನೋ ಫ್ಲೇವರ್ ಒಂಥರ ಚೆನ್ನಾಗಿ ಅನಿಸುತ್ತೆ. ಉಪ್ಪು ಖಾರ ನೋಡ್ಕೊಳ್ಳಿ, ಸ್ವಲ್ಪ ಕಡಿಮೆ ಆಯ್ತು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಂಡ್ರೆ ಆಯ್ತು. ಫ್ಲೇವರ್ ಸಕ್ಕತ್ತಾಗಿ ಬರ್ತಾ ಇದೆ. ಮೇಥಿ ಹಾಕಿದ್ರೆ ಅದು ಏನೋ ಒಂಥರ ಫ್ಲೇವರ್. ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ. ಈಗ ಚಪಾತಿಗೆ ನೆಂಚ್ಕೊಳ್ಳೋಕ್ಕೆ ಗೊಜ್ಜು, ಟೊಮೆಟೊ ಗೊಜ್ಜು ರೆಡಿ ಆಯಿತು. ಬನ್ನಿ ಈಗ ಚಪಾತಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಕಲಸಿಟ್ಕೊಂಡಿದ್ದು ಹಿಟ್ಟಿತ್ತಲ್ಲ, 3 ಕಲರ್ 3 ಕಲರ್ ಚಪಾತಿ. ಇದನ್ನಿಟ್ಟು ಒಟ್ಟು ಜಾಯಿನ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ. ಫಸ್ಟ್ ಮೆತ್ಕೊಂಡ್ಬಿಡೋಣ.
ಇದನ್ನು ಹೀಗೆ ಮೂರನ್ನು ಒಟ್ಟಿಗೆ ಜಾಯಿನ್ ಮಾಡ್ಕೊಳ್ಳೋದು. ಈ ಥರ ಜಡೆ ಮಾಡ್ಕೊಳ್ತೀವಲ್ಲ ಆ ಥರ ಮೂರನ್ನು ಹಿಂಗೆ ಜಾಯಿನ್ ಮಾಡ್ಕೊಳ್ಳಿ. ಸೊ ಈ ಥರ ಜಾಯಿನ್ ಮಾಡ್ಕೊಂಡ್ಬಿಟ್ಟು ಚಪಾತಿನ ಮಾಡೋದು. ನೋಡಿ ಇದು ಸ್ವಲ್ಪ ತುಪ್ಪನೋ ಎಣ್ಣೆನೋ ಏನು ಹಾಕ್ಕೊಳ್ತೀರಾ ಫಿಲ್ ಮಾಡೋಕ್ಕೆ ಮಾಡ್ಕೊಬೋದು. ಹಿಂಗೆ ಉಲ್ಟಾ ಮಾಡ್ಕೊಳ್ಳಿ, ಆವಾಗ 3 ಕಲರ್ ಕೂಡ ಕಾಣಿಸುತ್ತೆ. ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ಯಾಕಂದರೆ ಕೆಲವೊಂದು ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ಲ, ಸೊಪ್ಪು ತಿನ್ನಲ್ಲ, ಬೀಟ್ರೂಟ್ ಇಷ್ಟಪಡಲ್ಲ, ಕ್ಯಾರೆಟ್ ಬೇಡ ಅಂತವೆ. ಸೊ ಅಂಥ ಮಕ್ಕಳಿಗೆ ಬೆಟರ್ ಚಪಾತಿ. ನೋಡಿ, ಟ್ರಿಬಲ್ ಕಲರ್ ಚಪಾತಿ. ಓಕೆ, ಇದನ್ನು ಬೇಯಿಸ್ಕೊಳ್ಳೋಣ. ಎರಡು ಕಡೆನೂ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ನನ್ನ ಮಗ ಹೊಟ್ಟೆ ಹಸು ಅಂತ ಹೇಳ್ತಿದ್ದಾನೆ ಪಾಪ. ಅವನಿಗೆ ಫಸ್ಟು ಹಾಕ್ಕೊಡ್ತಾನೆ. ಅವನಿಗೆ ಈ ಥರದ್ದೆಲ್ಲ ಮಾಡ್ತಿದ್ರೆ ತುಂಬಾ ಖುಷಿ. ಅಂತ ಗಾಳಿ. ನೋಡಿ, ಕಲರ್ಫುಲ್ ಚಪಾತಿ, 3 ಕಲರ್ ಪತ್ ಚಪಾತಿ ಆಯ್ತಾ? ಎಸ್ ಬೇಬಿ, ರೆಡಿ. ತಗೋ, ಟೇಸ್ಟ್ ಮಾಡಿ. ಏನಾಯ್ತರ ಕಲರ್ ಇದೆಯಲ್ಲ? ಕಲರು ನೋಡಿ, ಬೀಟ್ರೂಟು, ಪಾಲಕ್, ಕ್ಯಾರೆಟ್ 3 ಹಾಕಿ ಮಾಡಿರೋ ಚಪಾತಿ. ಇದು ಟೊಮೊಟೊ ಗೊಜ್ಜು. ಚೆನ್ನಾಗಾಗತ್ತಾ? ತಿಂದು ನೋಡಿಬಿಟ್ಟು ಟೇಸ್ಟ್ ಹೇಳು ಹೆಂಗಿದೆ ಅಂತ. ಓಕೆ.
ವಾವ್ ಸಖತ್ತಾಗಿದೆ. ನೀವು ಟ್ರೈ ಮಾಡಿ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಹ್ಞೂ ಈಗ ಕ್ಯಾರೆಟು ತಿನ್ನೋಕೆ ಇಷ್ಟಪಡಲ್ಲ, ಬೀಟ್ರೂಟ್ ತಿನ್ನೋಕೆ ಇಷ್ಟಪಡಲ್ಲ, ಪಾಲಕ್ ಪಲ್ಯ ಅದೆಲ್ಲ ಹ್ಞೂ ಎಲ್ಲ ಮಕ್ಕಳು ತಿನ್ನೋಕೆ ಇಷ್ಟಪಡಲ್ಲ. ನೀನು ಆ್ಯಕ್ಚುಲಿ ತಿಂತೀಯ, ನೀನು ಗುಡ್ ಬಾಯ್. ಹ್ಞೂ ಓಕೆ, ಹ್ಞೂ ನೀನು ಕ್ಯಾರೆಟ್ ತಿಂತೀಯ, ಬೀಟ್ರೂಟ್ ತಿಂತೀಯ, ಪಾಲಕ್ ತಿಂತೀಯ. ಆದರೆ ತಿಂದೇ ಇರೋ ಮಕ್ಕಳಿಗೆ ಸೊ ಈ ಥರ ಪ್ರಿಪೇರ್ ಮಾಡಿಕೊಡಿ. ಈ ಥರ ಪ್ರಿಪೇರ್ ಮಾಡಿದವು ಕಲರ್ ಆಗಿದೆ, ಡಿಫ್ರೆಂಟ್ ಆಗಿದೆ ಅಂತ. ಗುಜ್ಜಾಗಿದೆ, ಟೊಮೊಟೊ ಗುಜ್ಜು ಚೆನ್ನಾಗಿದೆ. ಚೆನ್ನಾಗಿದೆ, ಎರಡು ಚೆನ್ನಾಗಿದೆ. ಥ್ಯಾಂಕ್ ಯು ಮಾಡಿಕೊಟ್ಟಿದ್ದಕ್ಕೆ. ವೆಲ್ಕಮ್. ಆದಷ್ಟು ಚೆನ್ನಾಗೊಳ್ಳಿ ನಿನ್ನ ಚಾನಲ್. ಥ್ಯಾಂಕ್ ಯು. ಈಗ ನೀವು ಅಪ್ಪ ಬಂದರೆ ಅಪ್ಪಂಗೆ ಒಂದು ಹಾಕ್ಕೊಡ್ಬೇಕು. ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರಾ? ಹಾಂ ಸರಿ, ಇದನ್ನು ಮುಗಿಸಿ ಹಾಂ ನಾನು ಅಜ್ಜಿಗೂ ತಿಂಡಿ ಹಾಕ್ಕೊಡ್ಬೇಕಲ್ಲ. ಹಾಂ ಅಜ್ಜಿನೂ ಪಾಪ ಹೊಟ್ಟೆ ಅಂತ ಟೈಮ್ ಆಯ್ತು ಆ್ಯಕ್ಚುಲಿ. ಹಾಂ ಸೊ ಇವತ್ತು ಮಧ್ಯಾಹ್ನಕ್ಕೆ ಏನಾದ್ರು ಮಾಡಬೇಕಲ್ಲ. ಹಾಂ ಏನು ಮಾಡೋಣ? ಫ್ರೈಡ್ ರೈಸ್ ಮಾಡಿಕೊಡ್ಲಾ? ಹಾಂ ಹಾಂ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಮಾಡಿದ್ದು ಚಪಾತಿ ಹೇಗಿತ್ತು ಅಂತೇಳಿ. ಇದು ಆ್ಯಕ್ಚುಲಿ ಇದು ಹೊಸ್ದಾಗಿ ಏನು ಮಾಡಿದ್ದಲ್ಲ, ಇದು ಆ್ಯಕ್ಚುಲಿ ಅಮ್ಮ ಹೇಳ್ಕೊಟ್ಟಿದ್ದು. ಅವ್ರು ಮುಂಚೆನೇ ಎಲ್ಲ ಮಾಡ್ತಾಯಿದ್ರು. ಆದರೆ ಈಗ ನಾನೊಂದು ಸರಿ ಕೇಳ್ಕೊಂಡೆ ಹೆಂಗೆ ಮಾಡೋದು ಏನೋ ಅಂತೇಳಿ. ಸೊ ನಿಮಗೂ ತೋರಿಸ್ದಂಗಾಗತ್ತೆ ಅಂತ ವಿಡಿಯೋ ಮಾಡೋಣ ಅಂಥೇಳಿ ಇದರದ್ದೊಂದು ರೆಸಿಪಿ ಮಾಡಿದ್ದೀನಿ. ನೀವು ಮಾಡ್ಕೊಳ್ಳಿ, ಮನೇಲಿ ಎಲ್ರಿಗೂ ಮಾಡಿಕೊಡಿ. ನಿಮ್ಮ ಮಕ್ಕಳಿಗೆ ಎಕ್ಸ್ಪೆಷಲಿ ಇದು ರಿಚ್ ಪ್ರೋಟೀನ್ ಇರೋವಂಥದ್ದು. ಬೀಟ್ರೂಟು, ಕ್ಯಾರೆಟು, ಪಾಲಕ್ ಅಂದ್ರೇನು ಸುಮ್ಮನೆ ಇಲ್ಲ, ಎಲ್ಲದರಲ್ಲೂ ಐರನ್ ಕಂಟೆಂಟ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಒಂದು ಟೊಮೊಟೊ ಗೊಜ್ಜು. ಅದು ಹೇಗಿತ್ತು ಅಂತ ಹೇಳಿ, ನೀವು ಮಾಡ್ಕೊಳ್ಳಿ, ತಿನ್ನಿ, ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ನಿಮಗೆ ಸಿಗ್ತೇನೆ. ಓಕೆ, ಟಾಟಾ, ಬಾಯ್ ಬಾಯ್.